ಹಿಂದಿನ ಭಾಗದಲ್ಲಿ 6ನೇ ಅಧ್ಯಾಯದಲ್ಲಿ ರಾವಣನು ಶಂಕರನನ್ನ ಒಲಿಸಿಕೊಂಡು ಆತ್ಮಲಿಂಗವನ್ನ ವರವಾಗಿ ಪಡೆದ ಎಂಬತಕ್ಕಂಥದ್ದನ್ನು ವಿವರಿಸಿದ್ದೆ. ಅಲ್ಲಿಂದ ಸಂತೋಷಪಟ್ಟಂತಹ ರಾವಣನು ತಾಯಿಗೆ ಆನಂದಿಸಪಡಿಸ್ಲಿಕ್ಕೆ ಸಾಧ್ಯವಾಗ್ತದೆ ಎಂಬುದಾಗಿ ಆ ಆತ್ಮಲಿಂಗವನ್ನು ಹಿಡಿದು ಶಂಕರನನ್ನ ಧ್ಯಾನಿಸುತ್ತಾ ಭೂಲೋಕದಲ್ಲಿ ಲಂಕೆಯ ಕಡೆ ನಡೆಯುತ್ತಿರುವಾಗ ದಿವಿದೇವತೆಗಳಿಗೆಲ್ಲ ಬಹಳ ಆಶ್ಚರ್ಯವಾಯಿತು, ಭಯವೂ ಆಯಿತು. ಶಂಕರನ ಆತ್ಮಲಿಂಗವನ್ನು ರಾವಣನು ಪಡೆದ ಎಂದ ಮೇಲೆ ಅವನಿಗೆ ಮರಣವೂ ಸಾಧ್ಯವೇ ಇಲ್ಲ. ಅವನು ಸದಾ ಚಿರಂಜೀವಿಯಾಗಿ ಇರಲಿಕ್ಕೆ ಅನುಕೂಲವಾಗ್ತದೆ. ಹಿಂಗಾದರೆ ಪ್ರಭು ಶ್ರೀರಾಮಚಂದ್ರ ದೇವರ ಅವತಾರದ ಸಾಧ್ಯತೆ ಹೇಗೆ, ಅವನನ್ನು ಕೊಲ್ಲೋದು ಹೇಗೆ, ರಾಕ್ಷಸನ ಸಂಹಾರ ಮಾಡೋದು ಹೇಗೆ ಎಂಬುದಾಗಿ ಎಲ್ಲ ದೇವತೆಗಳು ಭಯಗೊಂಡು ಬ್ರಹ್ಮನ ಬಳಿ ಹೋಗಿದಾಗ ಬ್ರಹ್ಮನು ತನ್ನ ತಂದೆಯಾಗಿರ್ತಕ್ಕಂಥ ಮಹಾವಿಷ್ಣುವಿನ ಬಳಿ ಹೋಗಿ ಈ ವಿಚಾರವನ್ನೆಲ್ಲ ತಿಳಿಸಿದಾಗ ಮಹಾವಿಷ್ಣುವು ಶಂಕರನನ್ನು ಕರೆದು ಹೇಳ್ತಾರೆ, ವರವನ್ನು ಕೊಡುವಾಗ ಇಷ್ಟೊಂದು ಉದಾರವಾದ ಮನಸ್ಸಿನಿಂದ ನೀನು ವರವನ್ನು ಕೊಟ್ಟರೆ ಭೂಮಿಯಲ್ಲಿ ಮೇಲಿರ್ತಕ್ಕಂಥ ಸೃಷ್ಟಿಯನ್ನು ರಕ್ಷಿಸೋದು ಹೇಗೆ ಎಂಬುದಾಗಿ ಕೇಳಿ, ಹೇಗಾದರೂ ಮಾಡಿ ಈ ಕಷ್ಟದಿಂದ ಪಾರಾಗಬೇಕೆಂಬುದಾಗಿ ಮಹಾವಿಷ್ಣುವು ನಾರದನನ್ನು ಕರೆದು, ರಾವಣನು ಈಗಾಗಲೇ ಬಹಳಷ್ಟು ಸಮಯ ಕಳೆದಿದ್ದಾನೆ, ಇನ್ನೊಂದು ಸ್ವಲ್ಪ ಸಮಯ ಕಳೆದರೆ ಅವನು ಲಂಕೆಗೆ ತಲುಪ್ತಾನೆಂಬುದಾಗಿ ಆ ರಾವಣನನ್ನ ನಿನ್ನ ಮಾತಿನಲ್ಲಿ ಮರಳುಗೊಳಿಸು ಎಂಬುದಾಗಿ ನಾರದರನ್ನು ಕಳಿಸಿ ಆ ಸೂರ್ಯನಿಗೆ ತನ್ನ ಚಕ್ರವನ್ನು ಬಿಟ್ಟು ಮರೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ ಮಹಾವಿಷ್ಣು. ಕಡೆಗೆ ಶಂಕರನ ಬುದ್ಧಿವಂತನಾದಂತಹ ಪುತ್ರನನ್ನು ಕರೆಸಿ ಮಹಾಗಣಪತಿಯನ್ನು ಕರೆಸಿ ಮುಂದಿನ ಕಾರ್ಯವನ್ನು ಮುಗಿಸಲು ಅಪ್ಪಣೆಯನ್ನು ನೀಡುತ್ತಾನೆ. ಕೂಡಲೇ ನಾರದರು ಹೋಗಿ ರಾವಣನ ಬಳಿ ಬಂದು, ನೀನು ಎಷ್ಟು ಪರಾಕ್ರಮಿ, ಎಷ್ಟು ಉತ್ತಮವಾದಂತಹ ಭಕ್ತ, ಶಂಕರನನ್ನು ಒಲಿಸಿಕೊಂಡು ನೀನು ಅವರ ಆತ್ಮಲಿಂಗವನ್ನೇ ಭೂಮಿ ಪಡೆದುಕೊಂಡು ಬಂದೆ, ನಿನ್ನಷ್ಟು ಉತ್ತಮವಾದಂತಹ ಭಕ್ತರ ಆ ಸಾಲಿನಲ್ಲಿ ನೀನೇ ಉತ್ತಮವಾದಂತಹ ಪದವಿಯನ್ನು ಪಡೆದಿರತಕ್ಕಂಥವನೆಂಬುದಾಗಿ ವಿವರದಿಂದ ಆ ರಾವಣನು ಹಿಗ್ಗುವಂತೆ ಮಾತನ್ನು ನಾರದರು ಹೇಳಲಿಕ್ಕೆ ಶುರು ಮಾಡಿದರು. ಕೂಡಲೇ ಅದೇ ಸಮಯದಲ್ಲಿ ಗಣಪತಿಯು ಚಿಕ್ಕ ಬ್ರಹ್ಮಚಾರಿಯಾಗಿ ಮುಂದಿನ ದಿನಕ್ಕೆ ಆ ಹವನಗಳಿಗೆ ಬೇಕಾಗಿರ್ತಕ್ಕಂಥ ಸಂಹಿತೆಗಳನ್ನ ತುಂಬಿಸಿಕೊಳ್ಳುವ ರೀತಿಯಲ್ಲಿ ಅಲ್ಲಲ್ಲೇ ಓಡಾಡ್ತಿದ್ದ. ಆ ಸಮಯಕ್ಕೆ ಸರಿಯಾಗಿ ಚಕ್ರವು ಅಡ್ಡವಾಗಿದ್ದರಿಂದ ನಾರದರು ಒಂದು ಆಟವನ್ನು ಆಡ್ತಾರೆ. ಸಂಜೆಯ ಸಮಯವಾಗಿದೆ, ನಾನು ಭಗವಂತನಿಗೆ ಅರ್ಘ್ಯೆಯನ್ನು ಕೊಡಬೇಕು, ಸಾಯಂಕಾಲದ ಪೂಜೆಯನ್ನು ಮಾಡಬೇಕು, ಹೇಗಾದರೂ ಸಮುದ್ರ ಹತ್ತಿರದಲ್ಲೇ ಇದೆ, ನಾನು ಸಂಧ್ಯೆಯನ್ನು ಮಾಡಲಿಕ್ಕೆ ಹೋಗ್ತೇನೆ ಎಂಬುದಾಗಿ ಅಲ್ಲಿ ಹೋದ ಕ್ಷಣ ಈ ಬ್ರಾಹ್ಮಣನಾಗಿರ್ತಕ್ಕಂಥ ರಾವಣನಿಗೆ ಅನ್ನಿಸ್ತಂತೆ, ಹೌದು, ಈಗ ಗಾಯತ್ರಿ ಜಪಗಳನ್ನೆಲ್ಲ ಮಾಡಿ ನನ್ನ ಕೆಲಸಗಳನ್ನು ಪೂಜೆ ನಿಯಮಗಳನ್ನು ಮುಗಿಸ್ಕೋಬೇಕು, ಆದರೆ ಈ ಲಿಂಗ ನೆಲದ ಮೇಲಿಡುವ ಹಾಗಿಲ್ಲ, ಏನು ಮಾಡುದು ಎಂದು ಅತ್ತ ಇತ್ತ ನೋಡಿದಾಗ ಆ ಬ್ರಹ್ಮಚಾರಿ ಆಗಿರತಕ್ಕಂಥ ಗಣಪತಿಯು ಕಣ್ಣಲ್ಲಿ ಕಾಣುತ್ತಾನೆ. ಕರೀತಾನೆ, ಹೇ ಬ್ರಹ್ಮಚಾರಿ, ಬಾಯಿ, ಈ ಲಿಂಗವನ್ನ ನಾನು ಅರ್ಘ್ಯೆಯನ್ನು ನೀಡಿ ಬರುವವರೆಗೂ ಸ್ವಲ್ಪ ಕಾಲ ಹಿಡಿದುಕೋ, ಭೂಮಿಯ ಮೇಲಿಡಬೇಡ, ನಾನು ಬೇಗ ವಾಪಸ್ಸಾಗ್ತೇನೆ ಎಂಬುದಾಗಿ ಹೇಳಿ ಆ ಲಿಂಗವನ್ನ ಬಾಲಕನ ಕೈಯಲ್ಲಿ ಕೊಡ್ತಾನೆ. ಮತ್ತು ಒಂದು ವಿಷಯವನ್ನ ಆ ಸಮಯದಲ್ಲಿ ಗಣಪತಿಯು ಹೇಳುತ್ತಾನೆ, ರಾವಣ, ನನ್ನ ಕೈಯಲ್ಲಾದಷ್ಟು ಹೊತ್ತು ನಾನು ಹಿಡಿತೇನೆ, ಬಹಳ ತಡವಾಯಿತು ಎಂದರೆ ನಾನು ಆಶ್ರಮಕ್ಕೆ ವಾಪಸ್ ಬರಲಿಲ್ಲ ಎಂಬುದಾಗಿ ನನ್ನ ತಂದೆ ನನ್ನನ್ನು ಬಡಿತಾರೆ, ನೀನು ಅದಕ್ಕಾಗಿ ಬೇಗ ಬರಬೇಕು, ನೀನು ಬರಲಿಲ್ಲ ಎಂದರೆ ಮುಂದಿನ ನಿನ್ನ ಜಾಗೃತಿ ಎಂಬುದಾಗಿ ಎಚ್ಚರಿಕೆಯನ್ನು ಕೊಟ್ಟು ಕಳಿಸ್ತಾನೆ. ಸ್ವಲ್ಪ ಸಮಯವಾದ ಕ್ಷಣ ರಾವಣನು ಗಾಯತ್ರಿ ಜಪದಲ್ಲಿ ಮುಳುಗಿರುವಂತಹ ಸಮಯವನ್ನು ನೋಡಿ ಗಣಪತಿಯು, ಹೇ ರಾವಣ, ಇದನ್ನ ಹಿಡಿಲಿಕ್ಕೆ ಭಾರವಾಗ್ತಿದೆ, ಬೇಗ ಬಾ ಎಂಬುದಾಗಿ ಕೂಗ್ತಾನೆ.
ಪೂಜೆಯಲ್ಲಿ ಮಗ್ನನಾದ ರಾವಣನು ಗಾಯತ್ರಿ ಜಪವನ್ನು ಮಾಡ್ತಿದ್ದೇನೆ, ಬರ್ತೇನೆ, ಸ್ವಲ್ಪ ತಡಿ ಎಂದ ಹೇಳಿದಾಗ ಗಣಪತಿಯು ಕೂಡಲೇ ನಾನು 3 ಬಾರಿ 1 2 3 ಎಂದು ನಾನು ಆ ಗಣನತೆಯನ್ನು ಮುಗಿಸುವಷ್ಟರಲ್ಲಿ ನೀನು ಬಂದರೆ ನಾನು ನಿನ್ನ ಕೈಯಲ್ಲಿ ಲಿಂಗವನ್ನು ಕೊಟ್ಟು ಹೋಗ್ತೇನೆ, ಇಲ್ಲವಾದರೆ ಇಲ್ಲೇ ಇಟ್ಟು ಹೋಗ್ತೇನೆ, ನೀನು ಕಡೆಗೆ ಎತ್ತುಕೋ ಎಂಬುದಾಗಿ ಕೂಗನ್ನು ಹಾಕಿ ಕರೀತಾನೆ. ರಾವಣ ಅಂತ ಹೇಳಿ 1 2 3 ಬಾರಿ ಕೂಗಿ ರಾವಣನು ಓಡಿ ಬರುವಷ್ಟರಲ್ಲಿ ಆ ಲಿಂಗವನ್ನ ಭೂಮಿಯ ಮೇಲಿಟ್ಟು ಬಿಡುತ್ತಾನೆ. ಇಟ್ಟು ತನಗೆ ತಡವಾಯಿತು ಎಂಬುದಾಗಿ ಹೊರಟು ಹೋಗ್ತಾನೆ. ದೇವತೆಗಳಿಗೆಲ್ಲ ಬಹಳ ಸಂತೋಷವಾಯಿತು. ಯಾಕೆಂದರೆ ಆತ್ಮಲಿಂಗವು ರಾವಣನಿಗೆ ಸೇರಲಿಲ್ಲ. ಲಂಕೆಗೆ ತಲುಪಿದ್ದಿದ್ದಾದರೆ ಅದು ರಾವಣನಿಗೆ ಸೇರುತ್ತಿತ್ತು, ಎಲ್ಲರಿಗೂ ಅವಘಡ. ಇದಾಗಲಿಲ್ಲ ಎಂಬುದಾಗಿ ಮಹಾಗಣಪತಿಯನ್ನ ಜಯ ಜಯಕಾರವನ್ನು ಹೇಳಿ ನಮಸ್ಕರಿಸ್ತಾರೆ. ಈ ರಾವಣನು ಓಡಿ ಬಂದು ನೋಡುತ್ತಾನೆ, ಆ ಆತ್ಮಲಿಂಗವು ಪೂರ್ಣ ಭೂಮಿಯೊಳಗೆ ಹೋಗಿ ಸೇರಿದೆ. ತನ್ನ ತಾಯಿಯ ಪೂಜೆಗಾಗಿ ಈ ಆತ್ಮಲಿಂಗವನ್ನು ತಂದಿದ್ದೆ, ಈ ದೇವತೆಗಳೆಲ್ಲ ಸೇರಿ ಎಲ್ಲ ನನಗೆ ಹೀಗೆ ಮೋಸ ಮಾಡಿಬಿಟ್ರಲ್ಲ ಅಂತ ಹೇಳಿ ತನ್ನ ಪೂರ್ತಿಯ ಪರಾಕ್ರಮದಿಂದ, ಶೌರ್ಯದಿಂದ ಶಕ್ತಿಯನ್ನು ಹಾಕಿ ಲಿಂಗವನ್ನು ಎಳಿಲಿಕ್ಕೆ ಪ್ರಯತ್ನ ಪಡ್ತಾನೆ. ಆ ಲಿಂಗ ಎಷ್ಟೇ ಎಳೆದರೂ ಅದರಿಂದ ತೆಗಿಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ಕೂಡಲೇ ಪ್ರಯತ್ನ ಪಟ್ಟಿದ್ದರಿಂದ ಆ ಲಿಂಗವು ಗೋವಿನ ಕರ್ಣದಂತೆ ಆಕಾರ ಹೊಂದಿತು. ಅದಕ್ಕೆ ಗೋಕರ್ಣ ಎಂಬುದಾಗಿ ಹೆಸರಾಯಿತು. ಇಲ್ಲಿಗೆ ಈ 6ನೇ ಅಧ್ಯಾಯ ಮುಗಿಯಿತು. ಮುಂದಿನ ಭಾಗದಲ್ಲಿ ಸಿದ್ಧ ಮುನಿಗಳು ನಾಮಧಾರಕನಿಗೆ ಮತ್ತೆ ಯಾವ ಮಹಿಮೆಯನ್ನು ಹೇಳಿದ ಎಂಬತಕ್ಕಂಥದ್ದನ್ನ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೇನೆ. ಅಲ್ಲಿಯವರೆಗೂ ಭಗವಾನ್ ಸದ್ಗುರು ಶ್ರೀಧರ ಗುರುದಾಸ ಸ್ವಾಮಿ ಮಹಾರಾಜ್ ಕಿ ಜೈ. ಜೈ ಜೈ ಗುರುದೇವ ದತ್ತ. ಜೈ ಜೈ